ಸ್ಟಾರ್ಟ್ ಮಾಡಿಬಿಡಿ. ಸೀಕ್ರೆಟ್ ಸೀಕ್ರೆಟ್ ಸಿನಿಮಾದಲ್ಲೂ ಹೇಳಿ ಹ್ಯಾಂಡಲ್ ಮಾಡಿ. ಎಲ್ರಿಗೂ ನಮಸ್ಕಾರ. ಕುಡುಕ್ ನನ್ನ ಮಕ್ಕಳು ಸಿನಿಮಾ ಮುಹೂರ್ತಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನು ನಾನು ನಟಿಸ್ತಾ ಇದ್ದೀನಿ. ಆಸ್ಕರ್ ಕೃಷ್ಣ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಕುಡುಕ್ ನನ್ನ ಮಕ್ಕಳು ಅಂದರೆ ಖಂಡಿತ ಅದು ಬೈಯೋದಲ್ಲ, ನನ್ನ ಮಕ್ಕಳು ಅಂತ ಇದೆ, ಯಾರು ತಾನೇ ನನ್ನ ಮಕ್ಕಳು ಅಂತ ಹೇಳ್ತಾರಲ್ವಾ. ಸೊ ಎಲ್ಲ ಕುಡುಕರು ಸಹ ನಮ್ಮ ಆಪ್ತಾರೆ. ಸೊ ಅವ್ರ ಮೇಲೆ ಪ್ರೀತಿ ಇರೋದ್ರಿಂದನೇ ಈ ಸಿನಿಮಾ ಮಾಡ್ತಾ ಇರೋದು. ಕುಡುಕರು ಅಂದರೆ ಕುಡುಕರು ಮಾತ್ರ ಸ್ಪೆಷಲ್ ಅಲ್ಲ, ಅವ್ರು ಸುತ್ತ ಇರೋರು ಸ್ಪೆಷಲ್ಲೇ. ಯಾಕಂದರೆ ಅವ್ರಿಗೆ ಎಂಕರೇಜ್ ಮಾಡ್ತಾ ಇರ್ತಾರೆ, ಅವ್ರು ಕೊಡೋ ಕಾಟನ್ ತಡ್ಕೊತಾ ಇರ್ತಾರೆ, ಅವ್ರು ಅಥವಾ ಅವ್ರು ತೋರಿಸೋ ಅತಿಯಾದ ಪ್ರೀತಿನ ಸಮಯದಲ್ಲಿ ತಡ್ಕೋತಾ ಇರ್ತಾರೆ. ಸೊ ಎಲ್ರಿಗೂ ಈ ಸಿನಿಮಾ ಆಪ್ಟ್ ಆಗುತ್ತೆ ಅನ್ಸುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಈ ಸಿನಿಮಾ ನನಗನ್ಸೋ ಪ್ರಕಾರ ಖಂಡಿತವಾಗ್ಲೂ ಪಕ್ಕಾ ಎಂಟರ್ಟೈನಿಂಗ್ ಆಗಿರುತ್ತೆ. ಎಲ್ಲ ಆಡಿಯನ್ಸ್ಗೂ ಸಹ ಒಂದು ಒಳ್ಳೆ ರೀತಿಯಾದಂತಹ ಮನೋರಂಜನೆ ಕೊಡುವಂಥ ಸಿನಿಮಾ ಈ ಸಿನಿಮಾ ಆಗಿರುತ್ತೆ. ಸತೀಶ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರು ಈ ಸಿನಿಮಾ ಬಗ್ಗೆ ನನಗೆ ಈ ಥರ ಇದೆ, ಈ ಪಾತ್ರ ಮಾಡಿ ಅಂತ ಹೇಳಿದಾಗ, ಆಮೇಲೆ ಆಸ್ಕರ್ ಕೃಷ್ಣ ಅವರ ನಿರ್ದೇಶನ ಅಂತ ಗೊತ್ತಾದಾಗ ಖಂಡಿತವಾಗ್ಲೂ ತುಂಬ ಮನಸ್ಸಿದೆ, ತುಂಬ ಖುಷಿಪಟ್ಟು ಈ ಸಿನಿಮಾನ ಒಪ್ಕೊಂಡಿದ್ದೀನಿ. ನನ್ನ ಜೊತೆಗೆ ಹಲವಾರು ಕಲಾವಿದರಿದ್ದಾರೆ. ಸೊ ಇವ್ರ ಜೊತೆ ನಟಿಸೋದಕ್ಕೂ ಸಹ ತುಂಬಾ ಖುಷಿ ಆಗಿದೆ. ಈ ಸಿನಿಮಾಗೆ, ಕುಡುಕ್ ನನ್ನ ಮಕ್ಕಳು ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇರಲಿ ಅಂತ ಬೇಡ್ಕೋತೀನಿ. ಈ ಸಿನಿಮಾದಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥ ವಿಶೇಷವಾದ ಕ್ಯಾರೆಕ್ಟ್ರು ನಂದು. ಸರ್ ಆಲ್ರೆಡಿ ಹೇಳಿದ್ರು, ಕುಡುಕರನ್ನ ದಾರಿ ಹೌದೌದು, ಬೆಣ್ಣೆ ಬಿಸಿ ಬಿಸಿ ಬೆಣ್ಣೆ, ಅದು ಉಗಿಯಂಗಿಲ್ಲ ನುಂಗಂಗಿಲ್ಲ ಅನ್ನೋ ಥರನೂ ಆಗಬಹುದೇನೋ, ನಂಗೆ ಗೊತ್ತಿಲ್ಲ. ಸೊ ವೆಂಕಟ್ ಸರ್ ಬರೀತಾ ಇದ್ದಾರೆ, ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಒಳ್ಳೆ ರೈಟರ್, ನಂಗೆ ತುಂಬ ಇಷ್ಟ ಸರ್ ಬರೆಯೋವಂಥದ್ದು. ಹಲವಾರು ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಎಲ್ಲರ ಜೊತೆನೂ ವರ್ಕ್ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಕುಡುಕ್ ನನ್ನ ಮಕ್ಕಳು ಸಿನಿಮಾದ ಮುಹೂರ್ತ ಆಗಿದೆ. ಸಿನಿಮಾಗೆ ಒಳ್ಳೆಯದಾಗಲಿ. ಇಡೀ ಕಲಾವಿದರ ತಂಡಕ್ಕೆ, ನಿರ್ದೇಶಕರಿಗೆ, ನಿರ್ಮಾಪಕರುಗಳಿಗೆ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಕನ್ನಡ ಚಿತ್ರರಂಗ ಸ್ಟಾರ್ಗಳಿಲ್ಲದ ಸಿನಿಮಾಗಳೇ ಅತಿ ಹೆಚ್ಚು ವರ್ಷದಲ್ಲಿ. ಇಡೀ ವರ್ಷ ನಾವು ಸಿನಿಮಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟಾರ್ಗಳ ಸಿನಿಮಾದ ಸಂಖ್ಯೆ ಕಡಿಮೆ, ಸ್ಟಾರ್ಗಳಿಲ್ಲದ ಸಿನಿಮಾ ಸಂಖ್ಯೆನೇ ಅತಿ ಹೆಚ್ಚು. ಬಹುತೇಕ ಪ್ರತಿ ಚಿತ್ರಮಂದಿರಗಳನ್ನು ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇರೋದೇ ಸ್ಟಾರ್ಗಳಿಲ್ಲದ ಸಿನಿಮಾ. ಅಂದರೆ ಅದನ್ನು ಜೀವಂತವಾಗಿ ಇಟ್ಕೊಂಡು ಬಂದಿರೋದು. ಆಗಾಗ ಸ್ಟಾರ್ ಸಿನಿಮಾ ಬಂದಾಗೆಲ್ಲ ನಮಗೆಲ್ಲ ಹಬ್ಬ, ಭಾಳ ಸಂತೋಷ ಆಗುತ್ತೆ. ಸ್ಟಾರ್ಗಳಿಲ್ಲದ ಸಿನಿಮಾನೂ ಕೂಡ ಪ್ರೇಕ್ಷಕರು ಕೈ ಹಿಡಿದು, ಚಿತ್ರಮಂದಿರಗಳು ಕೂಡ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಕುಡುಕ್ ನನ್ನ ಮಕ್ಕಳು, ನಮ್ಮ ಆಸ್ಕರ್ ಕೃಷ್ಣ ಪ್ರತಿ ಸಲ ಏನಾದರೂ ಒಂದು ಸಾಹಸ ಮಾಡ್ತಿರ್ತಾರೆ. ಈ ಸಲ ಇಂಥದ್ದೊಂದು ಸಾಹಸ ಮಾಡ್ತಿದ್ದಾರೆ. ಎಲ್ಲ ಕಲಾವಿದರುಗಳು ಮತ್ತು ನಮ್ಮ ಮಂಜು ಕವಿ ಸಂಗೀತ ಸಾಹಿತ್ಯ, ನಮ್ಮ ಸತೀಶ್ ಕೂಡ ಜೊತೆಯಾಗಿದ್ದಾರೆ, ಭಾಳಷ್ಟು ವರ್ಷದಿಂದ ಸಿನಿಮಾದಲ್ಲಿರುವಂಥವ್ರು. ಇವರೆಲ್ಲ ಸೇರಿ ಒಂದು ಹೋರಾಟ ಮಾಡ್ತಿದ್ದಾರೆ. ಈ ಸಿನಿಮಾ ಚೆನ್ನಾಗಾಗಲಿ. ಸಿನಿಮಾದ ಮೆಸೇಜು ಕುಡ್ತಾ ಬಿಡೋದಾಗಿರಲಿ ಅಂತ ಹಾರೈಸ್ತಾ, ಕುಡಿದು ಯಾರು ಥಿಯೇಟ್ರಿಗೆ ಬರಬೇಡಿ ಅಂತ ಕೇಳ್ಕೊಳ್ತಾ, ವಾಹನ ಚಲಾಯಿಸ್ಬಿಡಿ, ಸಿನಿಮಾಗೆ ಒಳ್ಳೆಯದಾಗಲಿ. ಈ ಥರದ ಪ್ರಯತ್ನ ತುಂಬ ಜನ ನೋಡಿ, ಇವರು ಸ್ನೇಹಿತರುಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ. ಕಲಾವಿದರ ದಂಡ ಆಗಲಿ ಅಥವಾ ನಿರ್ಮಾಪಕರ ದಂಡ ಆಗಲಿ, ಈ ಥರದ ಪ್ರಯತ್ನಗಳು ಆಗ್ತಾ ಇರೋದ್ರಿಂದನೇ ನಮ್ಮ ಉಸಿರಾಟ ನಡೀತಾ ಇದೆ, ಸಿನಿಮಾದ ಉಸಿರಾಟ. ಹಂಗಾಗಿ ಇಂಥ ಸಿನಿಮಾಗಳು ಆದಾಗೆಲ್ಲ ನೀವೆಲ್ಲ ಸಹಕಾರ ಮಾಡಿದ್ದೀರಿ. ಈ ಸಿನಿಮಾಗೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.